ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಬಂಧುವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 11/5/2026 ಸೋಮವಾರದ ದಿನ ಭವಿಷ್ಯವನ್ನು ನೋಡುವಂಥ ಒಂದು ಶುಭ ಸಂದರ್ಭದಲ್ಲಿದ್ದೇವೆ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ವ್ಯವಹಾರಗಳನ್ನು ನೋಡೋದಾದರೆ ಹೊಸ ಐಡಿಯಾಗಳು, ಹೊಸ ಕಲ್ಪನೆಗಳು, ವಿಭಿನ್ನ ರೀತಿಯ ವಿಧಾನಗಳ ಮೂಲಕ ಯಶಸ್ಸನ್ನು ಸಾಧಿಸುವ ಅವಕಾಶಗಳಿದೆ. ಒಂದು ತಂತ್ರಜ್ಞಾನ, ಸಂಶೋಧನೆ ಅಥವಾ ಆನ್ಲೈನ್ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುವಂಥ ಸಾಧ್ಯತೆಗಳಿದ್ದಾವೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಕಾರ್ಯವನ್ನು ಮಾಡುವಂಥದ್ದು ಈ ದಿನ ನೀವು ಮಾಡಬಾರದು. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾಗುವಂಥ ಅವಕಾಶಗಳಿದೆ. ಆಕಸ್ಮಿಕ ಲಾಭಗಳು ಅಥವಾ ಆಕಸ್ಮಿಕ ಖರ್ಚುಗಳು ಸಂಭವಿಸುವಂಥ ಸಾಧ್ಯತೆಗಳಿರ್ತದೆ. ಅಪಾಯಕರ ಹೂಡಿಕೆಗಳ ಬಗ್ಗೆ ಜಾಗೃತೆ ವಹಿಸಬೇಕಾದದ್ದು ನಿಮ್ಮ ಕರ್ತವ್ಯವಾಗಿದೆ. ಮಾತುಗಳಲ್ಲಿ ತೀವ್ರ ಒತ್ತಡ ಮತ್ತು ಗಂಭೀರತೆ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಯಾವುದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಲೇ ಇರೋ ಹಾಗೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಅಸ್ಥಿರತೆ ಇದ್ದರೂ ಹೊಸತನ ಮತ್ತು ನವೀನ ಚಿಂತನೆ ಇರ್ತದೆ. ಹೊಸ ವಿಷಯಗಳನ್ನು, ಹೊಸ ವಿಧಾನಗಳನ್ನು ಅನುಸರಿಸಬೇಕು ಅನ್ನೋ ಒಂದು ಉತ್ಸಾಹ ಹೆಚ್ಚಾಗಿದೆ. ಆದರೆ ಕೆಲವೊಮ್ಮೆ ಗೊಂದಲ ಮತ್ತು ಅಸಹನೆ ಕಾಣಿಸಬಹುದು. ಜಾಗ್ರತೆ ಇರಲಿ. ಆದರೆ ನೀವು ಗಮನಿಸಬೇಕಾದದ್ದು, ಯೋಚನೆ ಮಾಡದೆ ತಕ್ಷಣ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಯಾವುದೇ ರೀತಿಯಾದಂಥ ವಾದ ವಿವಾದಗಳು ಮತ್ತು ಅಹಂಕಾರದ ಸಂಘರ್ಷಗಳಿಂದ ದೂರ ಇರುವಂಥದ್ದು ಉತ್ತಮ. ಈ ದಿನ ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಿ. ಈ ದಿನ ನೀವು ಚಂದ್ರದೇವನ ಧ್ಯಾನವನ್ನು ಮಾಡುವಂಥದ್ದು ಶುಭಕರ. ಬಿಳಿ ಬಣ್ಣ ನಿಮಗೆ ಸಹಕಾರಿಯಾಗಿರ್ತದೆ. ಕಿವಿ ಮಾತು. ಈ ದಿನ ಹೊಸ ಆಲೋಚನೆಗಳು ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಮುನ್ನಡೆಸ್ತದೆ. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಶಸ್ಸು ಖಚಿತ. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂಥ ಅಗತ್ಯತೆ ಬರುತ್ತದೆ. ತಂತ್ರಜ್ಞಾನ, ಆನ್ಲೈನ್ ಮತ್ತು ಸಂವಹನ ಕಾರ್ಯಕ್ರಮಗಳಲ್ಲಿ, ಸಂಪರ್ಕ ಜಾಲದ ಸಂಬಂಧಿತ ಕ್ಷೇತ್ರಗಳಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಠದಿಂದ ಹಳೆಯ ವಿಧಾನಗಳಿಗೆ ಅಂಟಿಕೊಂಡು ಕೂರಬೇಡಿ. ಹಣಕಾಸಿನಲ್ಲಿ ಎಚ್ಚರಿಕೆ ಮತ್ತು ಸ್ಥಿರತೆಯ ಯೋಜನೆ ಅತಿ ಮುಖ್ಯವಾಗಿರ್ತದೆ. ಅನಗತ್ಯ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಿಸಿ. ಸಂಬಂಧಗಳಲ್ಲಿ ಕುಟುಂಬದವರ ಜೊತೆ ಭಾವನಾತ್ಮಕ ಸಂಭಾಷಣೆ ನಡೆಯಬಹುದು. ನಿಮ್ಮ ಶಾಂತ ಸ್ವಭಾವ ಅನ್ನುವಂಥದ್ದು ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಪಾಡುತ್ತದೆ. ಅತಿಯಾದ ಸ್ವಾಮಿತ್ವದ ಭಾವನೆ ಮತ್ತು ಹಠವನ್ನು ಕಡಿಮೆ ಮಾಡಿ. ವ್ಯಾವಹಾರಿಕವಾಗಿ ಆಲೋಚನಾತ್ಮಕ ಮನಸ್ಥಿತಿ ನಿಮ್ಮಲ್ಲಿರ್ತದೆ. ಇವತ್ತು ಭದ್ರತೆ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ಇರ್ತದೆ. ಕೆಲವೊಮ್ಮೆ ಗೊಂದಲ ಅಥವಾ ಅನಿಶ್ಚಿತತೆ ಕಾಡಬಹುದು. ಆದರೆ ನೀವು ಗಮನಿಸಬೇಕಾಗಿರುವಂಥದ್ದು, ತುರ್ತು ನಿರ್ಧಾರ ಅನ್ನುವಂಥದ್ದು ಬೇಡ. ಪರಿಚಯ ಇಲ್ಲದ ವ್ಯಕ್ತಿಗಳ ಮತ್ತು ಅಪಾಯಕರ ವ್ಯವಹಾರಗಳ ಬಗ್ಗೆ ಜಾಗೃತೆ ಇರಲಿ. ಮಾನಸಿಕ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನವನ್ನು ಮಾಡುವಂಥದ್ದು ಅತಿ ಹೆಚ್ಚು ಶುಭಕರ. ಲೈಟ್ ಗ್ರೀನ್ ಬಣ್ಣ ನಿಮಗೆ ತುಂಬ ಸಹಕಾರಿಯಾಗಿರ್ತದೆ. ಕೊನೆಯ ಕಿವಿ ಮಾತು. ಇಂದು ತಾಳ್ಮೆ ಮತ್ತು ಹೊಸ ಚಿಂತನೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ.
ಶಾಂತ ಮನಸ್ಸಿನಿಂದ ನಡೆದುಕೊಂಡ್ರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಮಾಧ್ಯಮ ಮತ್ತು ಆನ್ಲೈನ್ ಕೆಲಸಗಳಿಗೆ ಸಂಬಂಧಿಸಿದಂಥ ಕ್ಷೇತ್ರಗಳಲ್ಲಿ ಹೊಸ ಹೊಸ ಅವಕಾಶಗಳು ದೊರೆಯುವಂಥ ಅವಕಾಶಗಳಿದೆ. ಹೊಸ ಕಲ್ಪನೆಗಳು ಮತ್ತು ಸಂಪರ್ಕ ಜಾಲ ನಿಮಗೆ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆ ಇದೆ. ಸಭೆಗಳು ಮತ್ತು ಚರ್ಚೆಗಳು ಹೆಚ್ಚಿನ ಮಹತ್ವವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಯಾವುದಕ್ಕೂ ಓವರ್ ಕಾನ್ಫಿಡೆನ್ಸ್ ಮತ್ತು ಆತುರತೆಯನ್ನು ಮಾಡುವಂಥದ್ದನ್ನು ಮಾಡಬೇಡಿ. ಹಣಕಾಸಿನಲ್ಲಿ ವೇಗದ ಚಲನೆಗಳು ಕಾಣಿಸ್ತದೆ. ಆದರೆ ಅಪಾಯಕರ ಆನ್ಲೈನ್ ವ್ಯವಹಾರಗಳನ್ನು ಮತ್ತು ಯೋಚಿಸದೆ ತಕ್ಷಣದ ಖರ್ಚುಗಳನ್ನು ಮಾಡುವಂಥದ್ದು, ಇಂಥದ್ದನ್ನೆಲ್ಲ ನೀವು ಬಿಡಬೇಕು. ಸಂಬಂಧಗಳಲ್ಲಿ ಮಾತಿನ ಮೂಲಕ ಬದಲಾವಣೆಯನ್ನು ತರಬಹುದು. ಹೊಸ ಪರಿಚಯಗಳು ಮತ್ತು ಸಾಮಾಜಿಕ ಸಂಪರ್ಕಗಳು ಉಂಟಾಗುವಂಥ ಅವಕಾಶಗಳಿದೆ. ಕನ್ಫ್ಯೂಷನ್ನ ಉಂಟು ಮಾಡುವಂಥ ಮಾತುಗಳನ್ನು ಆಡೋಕ್ಕೆ ಹೋಗಬೇಡಿ, ಜಾಗೃತಿ ಇರಲಿ. ಇದನ್ನು ನಿಮ್ಮ ಮನಸ್ಥಿತಿಯಲ್ಲಿ ಅಸ್ಥಿರತೆ ಇದ್ದರೂ ಸೃಜನಾತ್ಮಕ ಚಿಂತನೆ ಎನ್ನುವಂಥದ್ದು ಇರ್ತದೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ನಿರ್ವಹಿಸುವ ಮನೋಭಾವ ಹೆಚ್ಚಾಗಿರ್ತದೆ. ಹೊಸ ವಿಷಯಗಳನ್ನು ಕಲಿಯುವಂಥ ಆಸಕ್ತಿ ಹೆಚ್ಚಾಗಿರ್ತದೆ. ಆದರೆ ನೀವು ಗಮನಿಸಬೇಕಾಗಿರುವಂಥದ್ದು, ಏಕಾಗ್ರತೆ ಮತ್ತು ಗಮನದಿಂದ ಸ್ಥಿರವಾಗಿ ಕಾಪಾಡಿಕೊಳ್ಳಿ. ಏಕಾಗ್ರತೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಕ್ಕೆ ಕೈ ಹಾಕಬಾರ್ದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಅತಿ ಮುಖ್ಯ. ಈ ದಿನ ನೀವು ನಾರಾಯಣನ ಧ್ಯಾನವನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ಕೊಡ್ತದೆ. ಕೊನೆಯ ಕಿವಿ ಮಾತು, ಇಂದು ಹೊಸ ಆಲೋಚನೆಗಳು ಮತ್ತು ಬುದ್ಧಿಶಕ್ತಿ ನಿಮ್ಮನ್ನು ಮುನ್ನಡೆಸ್ತದೆ. ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಯಶಸ್ಸು ಅನ್ನುವಂಥದ್ದು ಖಚಿತ. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಜವಾಬ್ದಾರಿಗಳು, ಹೊಸ ಹೊಸ ಜವಾಬ್ದಾರಿಗಳು ಉಂಟಾಗ್ತದೆ. ಅಂತರ್ದೃಷ್ಟಿ ಮತ್ತು ವ್ಯಾವಹಾರಿಕ ಚಿಂತನೆ ಎರಡರಲ್ಲೂ ಸಮತೋಲವನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯಗತ್ಯ. ಹೊಸ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭ ಅನ್ನುವಂಥದ್ದು ದೊರೀತದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಮತ್ತು ಸೂಕ್ತವಾದಂಥ ಯೋಜನೆ ಅತಿ ಮುಖ್ಯ. ಅಂತರಾತ್ಮ ಏನು ಹೇಳ್ತದೆ ಅದ್ರ ಬಗ್ಗೆ ಗಮನವನ್ನು ನೀಡುವಂಥದ್ದು, ವ್ಯಾವಹಾರಿಕ ಚಿಂತನೆ ಜಾಗೃತಗೊಳಿಸುವಂಥದ್ದು ಅತಿ ಮುಖ್ಯವಾಗಿರುತ್ತದೆ. ಆನ್ಲೈನ್ ಮತ್ತು ತಂತ್ರಜ್ಞಾನ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳಿರ್ತದೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಭಾಷಣೆಗಳು ಹೆಚ್ಚಾಗ್ತದೆ. ಕುಟುಂಬದವರ ಜೊತೆ ಕ್ಲೋಸ್ನೆಸ್ ಹೆಚ್ಚಾಗುವಂಥ ಅವಕಾಶಗಳಿದೆ. ಸಣ್ಣ ಸಣ್ಣ ವಿಚಾರಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗೋದನ್ನು ಕಡಿಮೆ ಮಾಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸಂವೇದನಾಶೀಲವಾಗಿದ್ದರೂ ಕಲ್ಪನಾ ಶಕ್ತಿ ತುಂಬಿದ ಚಿಂತನೆ ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ. ಕೆಲವೊಮ್ಮೆ ಗೊಂದಲ ಅಥವಾ ಮನಸ್ಥಿತಿಯ ತೀವ್ರ ಭಾವನೆಗಳು ಕಾಣಿಸ್ತದೆ. ಶಾಂತ ವಾತಾವರಣ ಬೇಕು ಅಂತ ನಿಮಗೆ ಅನ್ನಿಸುವಂಥದ್ದು ಸಹಜ. ಆದರೆ ನೀವು ಗಮನಿಸಬೇಕಾಗಿರುವಂಥದ್ದು, ಭಾವನೆಗಳ ಆಧಾರದಲ್ಲಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಪರಿಚಯವಿಲ್ಲದ ವ್ಯಕ್ತಿಗಳ ಮೇಲೆ ಅತಿಯಾದಂಥ ವಿಶ್ವಾಸವನ್ನು ಇಡಬೇಡಿ. ಅಂದವಾದ ವಿಶ್ವಾಸವನ್ನು ಇಡಬೇಡಿ. ವಿಶ್ರಾಂತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ. ಈ ದಿನ ನಿಮಗೆ ಶನಿದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಸಿಲ್ವರ್ ಬಣ್ಣ ಅನ್ನುವಂಥದ್ದು ನಿಮಗೆ ಹೆಚ್ಚು ಸಹಕಾರಿಯಾಗಿರ್ತದೆ. ಕಿವಿ ಮಾತು, ಇಂದು ಭಾವನೆ ಮತ್ತು ಹೊಸ ಚಿಂತನೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ತದೆ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಗುಣ
ಮತ್ತು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಕಾರ್ಯ ನಿಮಗೆ ಮುಖ್ಯವಾಗಿರ್ತದೆ. ಹೊಸ ಐಡಿಯಾಗಳು, ಹೊಸ ತಂತ್ರಜ್ಞಾನಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ ನಿಮ್ಮಲ್ಲಿರುವಂಥ ಒಂದು ಕಾನ್ಫಿಡೆನ್ಸು ಇತರರ ಗಮನವನ್ನು ಸೆಳೆಯುವಂಥ ಸಾಧ್ಯತೆ ಇದೆ. ಆದರೂ ನೀವು ನಿಮ್ಮ ಅಹಂಗೆ, ಸ್ವಾಭಿಮಾನಕ್ಕೆ ಆಧರಿಸಿದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಲ್ಲರಿಗೆ ಸಂತೋಷವಾಗುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಿ, ಅದು ನಿಮಗೆ ಸಹಕಾರಿಯಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಧೈರ್ಯವನ್ನು ಪ್ರದರ್ಶಿಸುವಂಥದ್ದು ಅತಿ ಮುಖ್ಯ. ಆಕಸ್ಮಿಕ ಅವಕಾಶಗಳು ಮತ್ತು ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ನೀವು ಅಪಾಯಕರ ಹೂಡಿಕೆಗಳ ಬಗ್ಗೆ ಜಾಗ್ರತೆ ಇರಲಿ. ಹೂಡಿಕೆ ಮಾಡ್ತಿದ್ದಂಗೆ ಯಾರೋ ಏನೋ ಹೇಳಿಬಿಟ್ರು, ಏನೋ ತಿಳ್ಕೊಂಬಿಟ್ವಿ ಅಂತ ಹೋಗಿ ಹೂಡಿಕೆ ಮಾಡೋದಕ್ಕೆ ಮುಂಚಿತವಾಗಿ ಅದು ಸೇಫ್ ಆಗಿದೆಯಾ, ಅಪಾಯಕಾರಿಯಾಗಿದೆಯಾ ಅಂತ ಚಿಂತನೆ ಮಾಡಿ ಹೂಡಿಕೆಯನ್ನು ಮಾಡಬೇಕು. ಇಲ್ಲ ಅಂತಂದರೆ ಇಕ್ಕಟ್ಟಿಗೆ ಸಿಲುಕಿಕೊಳ್ಳೋ ಸಾಧ್ಯತೆಗಳಿರ್ತವೆ. ಸಂಬಂಧಗಳಲ್ಲಿ ಆಕರ್ಷಣೆ ಮತ್ತು ಇತರರಿಂದ ಮೆಚ್ಚುಗೆ ಪಡೆಯುವಂಥ ಅವಕಾಶಗಳಿದೆ. ಕುಟುಂಬದವರು ಅಥವಾ ಸಂಗಾತಿ ಜೊತೆ ಅರ್ಥಪೂರ್ಣ ಮಾತುಕತೆಗಳು ನಡೆಯುವಂಥ ಸಾಧ್ಯತೆ ಇದೆ. ನಿಮ್ಮಲ್ಲಿರೋ ಅಥವಾ ಡಾಮಿನೆನ್ಸ್ ನೇಚರ್, ಪ್ರಭುತ್ವದ ಮನೋಭಾವ ಕಡಿಮೆ ಮಾಡಿಕೊಳ್ಬೇಕು. ಕಡಿಮೆ ಮಾಡ್ಕೊಳ್ಳೋದ್ರಿಂದ ಸಂಬಂಧಗಳಲ್ಲಿ ಸಾಮರಸ್ಯ ಉಂಟು ಮಾಡಬೇಕು, ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಡಾಮಿನೆನ್ಸ್ ಮಾಡೋಕ್ಕೆ ಹೋದರೆ ಸಾಮರಸ್ಯ ಮತ್ತು ಶಾಂತಿ ಕೆಟ್ಟೋಗ್ತದೆ. ಜಾಗ್ರತೆಯಿಂದ ಇರಲಿ. ಆದರೆ ನಿಮ್ಮ ಮನಸ್ಥಿತಿಯನ್ನು ಗಮನಿಸೋದಾದರೆ ನಿಮ್ಮಲ್ಲಿರುವಂಥ ಒಂದು ಆ ಕಾನ್ಫಿಡೆನ್ಸು ಮತ್ತು ರೆಸ್ಟ್ಲೆಸ್ ಫೀಲಿಂಗ್, ಅಂದರೆ ನಿರಂತರವಾಗಿ ಚಿಂತನೆ ಮಾಡುವಂಥ ಸಾಮರ್ಥ್ಯ ಕಾಣಿಸ್ತಾ ಇದೆ. ಹೊಸ ಸಾಧನಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು ಹೆಚ್ಚಾಗಿದೆ. ಕೆಲವೊಮ್ಮೆ ನೀವು ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ನೀವು ಜಾಗ್ರತೆಯಿಂದಿರಿ. ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ವಿಶ್ರಾಂತಿ ಪಡೆಯಬೇಕಾದದ್ದು ಅತ್ಯವಶ್ಯ. ಯಾವುದೇ ಕಾರಣಕ್ಕೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಅತಿ ಮುಖ್ಯ. ಆರೆಂಜ್ ಕಲರ್ ನಿಮಗೆ ಈ ದಿನ ತುಂಬ ಸಹಕಾರಿಯಾಗಿದೆ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ಹೊಸ ಆಲೋಚನೆಗಳು ನಿಮ್ಮನ್ನು ಮುನ್ನಡೆಸ್ತದೆ. ಗೌರವ ಮತ್ತು ಯಶಸ್ಸು ಎರಡನ್ನೂ ತಂದುಕೊಡ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ, ವಿಶ್ಲೇಷಣೆ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಗುವಂಥ ಸಾಧ್ಯತೆ ಇದೆ. ತಂತ್ರಜ್ಞಾನ ಅಥವಾ ಆನ್ಲೈನ್ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಸಣ್ಣ ವಿವರಗಳಿಗೂ ಹೆಚ್ಚು ಗಮನವನ್ನು ಕೊಡುವಂಥ ಕಾರ್ಯವೈಖರಿಗೆ ಮೆಚ್ಚುಗೆ ಸಿಗುವಂಥ ಅವಕಾಶಗಳಿದ್ದಾವೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಪರಿಶೀಲನೆ ಮಾಡುವಂಥದ್ದು ಅತಿ ಮುಖ್ಯ. ಹಣಕಾಸಿನ ಯೋಜನೆ ಮತ್ತು ಭವಿಷ್ಯದ ತಯಾರಿಗಾಗಿ ಇದು ಉತ್ತಮವಾದಂಥ ದಿನವಾಗಿದೆ. ಗೊತ್ತಿಲ್ಲದೇ ಇರೋ ಕಡೆ ಅಚಾನಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು ತಪ್ಪಿಸಿ ಶಾಂತದಿಂದ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅತಿ ಮುಖ್ಯ. ಸ್ಪಷ್ಟ ಮಾಹಿತಿ ಇಲ್ಲದ ಕಡೆ ಹೂಡಿಕೆ ಮಾಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಸಂಬಂಧಗಳನ್ನು ನೋಡೋದಾದರೆ ವ್ಯಾವಹಾರಿಕ ಸಹಾಯ ಮತ್ತು ಬೆಂಬಲದ ಮೂಲಕ ಸಂಬಂಧಗಳು ಗಟ್ಟಿಯಾಗುವಂಥ ಸಾಧ್ಯತೆ ಇದೆ. ಕುಟುಂಬದವರ ಮಾತನ್ನು ಶಾಂತ ರೀತಿಯಿಂದ ಕೇಳಿದರೆ, ಅವರ ಮಾತುಗಳಿಗೆ ಗೌರವವನ್ನು ನೀಡಿದರೆ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಹೆಚ್ಚಾಗ್ತದೆ. ಆದರೆ
ನೀವು ಯಾರನ್ನು ಹೆಚ್ಚು ಕ್ರಿಟಿಸೈಸ್ ಮಾಡುವಂಥದ್ದು, ದೂಷಣೆ ಮಾಡುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಥಿತಿಯನ್ನು ಅವಲೋಕನ ಮಾಡಿದಾಗ ವಿಶ್ಲೇಷಣಾತ್ಮಕವಾಗಿದ್ದರೂ ಕೆಲವೊಮ್ಮೆ ಅಸ್ಥಿರವಾದಂಥ ಚಿಂತನೆಗಳು ನಿಮ್ಮಲ್ಲಿ ಮೂಡ್ತಾ ಇದೆ. ಹೆಚ್ಚು ಪರ್ಫೆಕ್ಷನ್ ಬೇಕು ಅಂತ ಮನೋಭಾವ ಇದೆ. ಎಲ್ಲವೂ ಸರಿಯಾಗಿರಬೇಕು, ಪರಿಪೂರ್ಣವಾಗಿರಬೇಕು ಎಂದು ಮನೋಭಾವ ಇದನ್ನು ನಿಮ್ಮಲ್ಲಿ ಕಾಣ್ತದೆ. ಆದರೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಬೇಕು ಅಂತ ಒಂದು ಆಸಕ್ತಿ ಹೆಚ್ಚಾಗಿದೆ. ಆದ್ದರಿಂದ ನಿಮ್ಗೆ ಗಮನಿಸಬೇಕಾಗಿರುವಂಥದ್ದು, ಓವರ್ ಥಿಂಕಿಂಗ್ ಮಾಡಬಾರ್ದು. ಸಣ್ಣ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡೋದಕ್ಕೆ ಹೋಗಬೇಡಿ. ಮಾನಸಿಕವಾಗಿ ರಿಲ್ಯಾಕ್ಸೇಷನ್ ಮಾಡಿಕೊಳ್ಬೇಕಾಗಿರುವಂಥದ್ದು ಅತಿ ಮುಖ್ಯ. ಗುರುವಿನ ಧ್ಯಾನ ಮಾಡುವಂಥದ್ದು ಈ ದಿನ ನಿಮಗೆ ಎಲ್ಲ ಶುಭ ಫಲವನ್ನು ಉಂಟು ಮಾಡ್ತದೆ. ಕಿವಿಮಾತು ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಹೊಸ ಚಿಂತನೆ ಯಶಸ್ಸಿನತ್ತ ಕೊಂಡೊಯ್ತದೆ. ಉತ್ತಮ ಫಲ ಅನ್ನುವಂಥದ್ದು ದೊರಕಿಸಿಕೊಡ್ತದೆ. ಯಾರು ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಅಗತ್ಯ ಇರುವಂತಹ ನಿಮ್ಮ ಮಿತ್ರರಿಗೆ ಇದನ್ನು ಶೇರ್ ಮಾಡಿ. ಇದು ಹೊಸ ಹೊಸ ವಿಚಾರಗಳನ್ನು ನಿಮಗೆ ತಲುಪಿಸಲು ಸಹಕಾರಿಯಾಗಿರ್ತದೆ. ತುಲಾರಾಶಿಯವರೇ, ಈ ದಿನ ನಿಮಗೆ ಉದ್ಯೋಗ ವ್ಯವಹಾರಗಳಲ್ಲಿ ಒಂದು ಪಾಲುಗಾರಿಕೆ ಇರ್ಬೋದು, ತಂಡದ ಸಹಕಾರದಿಂದ ಮಾಡುವಂಥ ಕೆಲಸಗಳಿರ್ಬೋದು, ಹೊಸ ಹೊಸ ಅವಕಾಶಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರ್ತದೆ. ಆನ್ಲೈನ್ ಸಂಪರ್ಕ ಜಾಲ ಮತ್ತು ಸಂವಹನದ ಮೂಲಕ ಲಾಭ ಸಿಗುವಂಥ ಸಾಧ್ಯತೆ ಇದೆ. ಡಿಪ್ಲೊಮೆಸಿ, ಚಾತುರ್ಯಪೂರ್ಣ ನಡೆ ಮತ್ತು ಶಾಂತ ಮನೋಭಾವ ಯಶಸ್ಸನ್ನು ತಂದುಕೊಡ್ತದೆ. ಹಣಕಾಸಿನ ವಿಚಾರದಲ್ಲಿ ಬ್ಯಾಲೆನ್ಸ್ಡ್ ಪ್ಲಾನಿಂಗನ್ನು ಮಾಡಬೇಕು. ಎಲ್ಲಗೂ ನಮಗೆ ಎಲ್ಲ ರೀತಿಯ ಅನುಕೂಲತೆಗಳಾಗಬೇಕು. ಹಣವನ್ನು ಸೂಕ್ತ ರೀತಿಯಲ್ಲಿ ಯೋಜಿಸಿ ಖರ್ಚು ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಸಡನ್ನ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಲಾಭ ಬರುವಂಥದ್ದಾಗಿರ್ಬೋದು, ಎರಡೂ ಸಹ ಘಟಿಸುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ನೀವು ಲಕ್ಸುರಿ ವೆಚ್ಚಗಳನ್ನು ಮಾಡೋದನ್ನು ಕಡಿಮೆ ಮಾಡಿಕೊಳ್ಬೇಕು. ಇಲ್ಲಾಂದರೆ ಉಳಿತಾಯಕ್ಕೆ ಕಷ್ಟವಾಗ್ತದೆ. ಸಂಬಂಧಗಳಲ್ಲಿ ಹೊಸ ಮಾತುಕತೆಗಳು ಅಥವಾ ಕ್ಲಾರಿಟಿ ಎನ್ನುವಂಥದ್ದು ಹೆಚ್ಚಾಗಬಹುದು. ಸಾಮಾಜಿಕ ಸಂಪರ್ಕಗಳು ಮತ್ತು ಜನರೊಂದಿನ ಮಾತುಕತೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ಗೊಂದಲ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ತಡ ಮಾಡೋದನ್ನು ಬೇಡ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ತಡ ಮಾಡಬಾರ್ದು. ಗೊಂದಲಗಳಿರೋದನ್ನು ತಕ್ಷಣ ಪರಿಹರಿಸಿಕೊಳ್ಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ದಿನ ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆಲೋಚನಾತ್ಮಕ ಮನಸ್ಥಿತಿ ಇದ್ದರೂ ಒಳಗಡೆ ಅಸ್ಥಿರತೆ ಅನ್ನುವಂಥದ್ದು ಕಾಣ್ತದೆ. ಸಾಮರಸ್ಯ ಮತ್ತು ಮನಃಶಾಂತಿ ಬೇಕು ಅಂತ ಮನಸ್ಸು ಬಯಸ್ತದೆ. ಹೊಸದಾಗಿ ಏನನ್ನಾದರೂ ತಿಳಿದುಕೊಳ್ಳಬೇಕು ಅನ್ನೋ ಒಂದು ಆಸಕ್ತಿ, ಆ ಕ್ಯೂರಿಯಾಸಿಟಿ ಅಂತ ಇದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಎಲ್ಲರ ಅಭಿಪ್ರಾಯಕ್ಕೆ ಹೆಚ್ಚು ಅವಲಂಬಿಸಬೇಡಿ. ಭಾವನೆಗಳ ಆಧಾರದಲ್ಲಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶಾಂತವಾಗಿ ಯೋಚಿಸಿ ನಿಮ್ಮ ಮನಸ್ಸಿನ ಭಾವನೆಗೆ ಕಿವಿ ಕೊಡಿ. ಅದೇನು ಹೇಳ್ತದೆ ಅದರ ಪ್ರಕಾರ ನಡೆದುಕೊಳ್ಳಿ. ಎಲ್ಲವೂ ಶುಭವಾಗ್ತದೆ. ಆದ್ದರಿಂದ ಈ ದಿನ ನೀವು ಬಿಳಿ ಬಣ್ಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ, ಸಹಕಾರ ನೀಡುತ್ತದೆ. ಕೊನೆಗೆ ಕಿವಿಮಾತು, ಈ ದಿನ ಸಮತೋಲನ ಮತ್ತು ಹೊಸ ಚಿಂತನೆ ನಿಮ್ಮನ್ನು ಯಶಸ್ಸಿನತ್ತ ಕೈಗೊಳ್ಳುತ್ತದೆ. ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂಶೋಧನೆ, ತನಿಖೆ,
ತಂತ್ರಗಳನ್ನು ಉಪಯೋಗಿಸುವಂಥದ್ದು ಮುಂತಾದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಗಮನಕ್ಕೆ ಬಾರದಿದ್ದ ಅವಕಾಶಗಳು ಅನಿರೀಕ್ಷಿತವಾಗಿ ಬರಬಹುದು. ನಾವು ಅಂದುಕೊಂಡಲ್ಲದೇ ಇರುವಂಥ ಕಾರ್ಯಗಳು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳಬಹುದು. ಆನ್ಲೈನ್ ಕ್ಷೇತ್ರಗಳಲ್ಲಿ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಚಾನಕ್ಕಾಗಿ ಅವಕಾಶಗಳು ಬರಬಹುದು. ಆದರೆ ಹೆಚ್ಚು ಸೀಕ್ರೆಟನ್ನು ಮೇಂಟೈನ್ ಮಾಡೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸಡನ್ ಪ್ರಾಫಿಟ್ ಆಗಿರ್ಬೋದು, ಎರಡೂ ಬರೋ ಸಾಧ್ಯತೆಗಳಿರ್ತದೆ. ಅಜಾಗರೂಕತೆಯಿಂದ ಗೊತ್ತಿಲ್ಲದಲೇ ಇರುವಂಥ ಸ್ಥಳದಲ್ಲಿ, ಜೊತೆಗೆ ಸೆಕ್ಯೂರಿಟಿ ಇಲ್ಲದಲೇ ಇರುವಂಥ ಸ್ಥಳಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ತಪ್ಪಿಸಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದರ ಬಗ್ಗೆ ಕೂಲಂಕಷವಾಗಿ ವಿಶ್ಲೇಷಣೆ ಮಾಡಿ ಅದ್ರ ಬಗ್ಗೆ ಸೆಕ್ಯೂರಿಟಿ ಇದೆಯಾ ಇಲ್ವಾ, ಭದ್ರತೆ ಇದೆಯಾ ಇಲ್ವಾ ಅಂತ ನೋಡಿಕೊಳ್ಬೇಕು. ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಿರ್ತದೆ. ಆಕರ್ಷಣೆ ಮತ್ತು ಅಟ್ಯಾಚ್ಮೆಂಟ್, ಬಾಂಧವ್ಯ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಅತಿಯಾದಂಥ ಅನುಮಾನ ಪಡುವಂಥದ್ದು, ಅತಿಯಾದಂಥ ಹಠವನ್ನು ಸಾಧಿಸುವಂಥದ್ದು ಮಾಡಬಾರ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ, ಮನಸ್ಸು ತೀವ್ರವಾದರೂ ಸೂಕ್ಷ್ಮವಾಗಿ ಗಮನಿಸುವ ಚಿಂತನೆ ಇದೆ. ಒಳಗೆ ಯೋಚಿಸುವ ಮನೋಭಾವ ಇದೆ. ಕೆಲವೊಮ್ಮೆ ಕನ್ಫ್ಯೂಷನ್ ಆಗಬಹುದು. ರೆಸ್ಟ್ಲೆಸ್ ಮೈಂಡಿಂದ ಇರುವಂಥ ಪರಿಸ್ಥಿತಿ ಇದೆ. ಆದರೂ ನೀವು ಗಮನಿಸಬೇಕಾಗಿರುವಂಥದ್ದು, ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಹೋಗಬೇಡಿ. ವಾದ ವಿವಾದಗಳು ಮತ್ತು ಅಧಿಕಾರದ ಸಂಘರ್ಷಗಳನ್ನು ತಪ್ಪಿಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಮನಸ್ಸಿನ ಒಳಗಡೆ ಹೆಚ್ಚು ಸ್ಟ್ರೆಸ್ ಇಟ್ಕೊಂಡ್ಬೇಡಿ, ಒತ್ತಡ ಇಟ್ಕೊಂಡ್ಬೇಡಿ. ಅದನ್ನು ಶಾಂತವಾಗಿ ಕರಗಿಸ್ತಾ ಬನ್ನಿ. ಈ ದಿನ ನೀವು ಶುಕ್ರನ ಧ್ಯಾನ ಮಾಡುವಂಥದ್ದು, ಲಕ್ಷ್ಮಿಯ ಧ್ಯಾನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಡಾರ್ಕ್ ರೆಡ್ ಅಥವಾ ಮೆರೂನ್ ಕಲರ್ ನಿಮಗೆ ತುಂಬ ಶುಭ ಫಲವನ್ನು ಕೊಡುವಂಥ ಸಾಧ್ಯತೆ ಇದೆ. ಆದರೂ ಒಂದು ಕಿವಿ ಮಾತು, ಇಂದು ಒಳನೋಟ ಮತ್ತು ಆತ್ಮಜಾಗೃತಿ ನಿಮ್ಮನ್ನು ದೊಡ್ಡ ಶಕ್ತಿಯಾಗಿದೆ. ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ಈ ದಿನ ನಿಮಗೆ ಯಶಸ್ಸನ್ನು ನೀಡುತ್ತದೆ. ಧನಸ್ಸು ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ, ಒಂದು ಮಾರ್ಗದರ್ಶನ ಕ್ಷೇತ್ರ ಇರಬಹುದು, ಬೋಧನೆಯ ಕ್ಷೇತ್ರ ಇರಬಹುದು, ಸಂವಹನದ ಕಾರ್ಯ ಇರಬಹುದು. ಯಾವುದೇ ಒಂದು ಕ್ಷೇತ್ರಗಳಲ್ಲಿ ನೀವು ಕೈ ಹಾಕಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಬುದ್ಧಿ ಮತ್ತು ಜ್ಞಾನವನ್ನು ಉಪಯೋಗಿಸಿ ಮಾಡುವಂಥ ಯಾವುದೇ ಕೆಲಸಗಳಲ್ಲಿ ಉತ್ತಮ ಅವಕಾಶಗಳು ಬರುವಂಥ ಸಾಧ್ಯತೆಗಳಿದೆ. ನಿಮ್ಮಲ್ಲಿರುವಂಥ ಹೊಸ ಐಡಿಯಾ, ಹೊಸ ಪ್ಲ್ಯಾಟ್ಫಾರ್ಮ್ಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿದೆ. ದೀರ್ಘಕಾಲಿಕ ಯೋಜನೆಗಳಿಗೆ ಈ ದಿನ ತುಂಬ ಸೂಕ್ತವಾದಂಥ ದಿನ ಇದೆ. ಆದರೆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೇಡ. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ತಾಳ್ಮೆಯಿಂದ ಯೋಚಿಸಿ ನಿಧಾನವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ, ಪ್ರಾಕ್ಟಿಕಲ್ ಪ್ಲ್ಯಾನಿಂಗ್ ಇರಬೇಕು. ಸುಮ್ಮನೆ ಹೇಗೇಗೋ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ. ಈ ದಿನ ಏನಾಗಿದೆ ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಆಗ್ತದೆ. ಸಡನ್ನಾಗಿ ಬರ್ತದೆ, ಸಡನ್ನಾಗಿ ಹೋಗ್ತದೆ. ಏನಪ್ಪ ಹೀಗಾಯಿತು ಅಂತ ಯೋಚನೆ ಮಾಡಬೇಡಿ. ಎಲ್ಲಾದರೂ ಹೂಡಿಕೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ಇದನ್ನು ಹೂಡಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಸಂಬಂಧಗಳನ್ನು ನೋಡೋದಾದರೆ, ಮುಕ್ತ ಮತ್ತು ಸ್ಪಷ್ಟವಾಗಿ ಸಂವಹನದ ಮಾಡಬೇಕು. ಅದರಿಂದ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಹೆಚ್ಚಾಗಿರ್ತದೆ. ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಅರ್ಥಪೂರ್ಣ ಚರ್ಚೆಗಳನ್ನು ಮುಂದುವರಿಸುವಂಥದ್ದು ಅತಿ ಮುಖ್ಯ.
ನೀವು ನೇರವಾಗಿ ಮಾತನಾಡೋದ್ರಿಂದ ಇತರರಿಗೆ ನೋವಾಗದಲೇ ಇರೋ ಹಾಗೆ ಗಮನವನ್ನು ಹರಿಸಿ ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ನೀವು ಆಶಾವಾದಿಗಳಾಗಿದ್ದರೂ ಕೆಲವೊಮ್ಮೆ ಅಸ್ಥಿರವಾದಂಥ ಚಿಂತನೆಯನ್ನು ಇಟ್ಕೊಂಡಿರ್ತೀರಿ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಮತ್ತು ಕುತೂಹಲ ಹೆಚ್ಚಾಗಿರುತ್ತದೆ. ಪ್ರವಾಸ ಅಥವಾ ಹೊಸ ಅನುಭವಗಳನ್ನು ಹುಡುಕುವ ಬಗ್ಗೆ ನಿಮ್ಮಲ್ಲಿ ಚಿಂತನೆ ಎನ್ನುವಂಥದ್ದು ಹೆಚ್ಚಾಗಿದೆ. ಆದರೆ ನಿಮ್ಗೆ ಗಮನಿಸಬೇಕಾಗಿರುವಂಥದ್ದು ತಾಳ್ಮೆಯನ್ನು ತೆಗೆದುಕೊಳ್ಳಿ. ಆತುರತೆಯಿಂದ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸೋಕೆ ಹೋಗ್ಬಿಡಿ. ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಅನಿರೀಕ್ಷಿತ ಅವಕಾಶಗಳು ಬಂದಾಗ ಅದರ ಬಗ್ಗೆ ತುಂಬ ಪರಿಶೀಲನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಈ ದಿನ ನೀವು ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭಕರ. ಕೇಸರಿ ಬಣ್ಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ. ಕಿವಿ ಮಾತನ್ನು ಹೇಳೋದಾದರೆ ಇಂದು ಹೊಸ ಚಿಂತನೆ ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಮುನ್ನಡೆಸ್ತದೆ. ತಾಳ್ಮೆ ಎನ್ನುವಂಥದ್ದು ನಿಮಗೆ ಹೆಚ್ಚು ಯಶಸ್ಸನ್ನು ತಂದುಕೊಡ್ತದೆ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಜವಾಬ್ದಾರಿಗಳು ಎದುರಾಗಬಹುದು. ತಂತ್ರಜ್ಞಾನ, ನಿರ್ವಹಣೆ ಮತ್ತು ಯೋಜನೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಶಿಸ್ತಿನಿಂದ ಕೂಡಿದಂಥ ಕಾರ್ಯಗಳಿಗೆ ಹೊಸ ಗೌರವಗಳು ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಕಾರ್ಯವೈಖರಿಗೆ ಎಲ್ಲರಿಂದ ಮೆಚ್ಚುಗೆ ಸಿಗುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಜಾಗೃತೆಯಿಂದ ಯೋಜನೆ ಮಾಡಿ ಅತ್ಯಂತ ಮುಖ್ಯವಾಗಿರುತ್ತದೆ. ಭಾವನೆಗಳನ್ನು ಆಧಾರದಿಂದ ಇಟ್ಟುಕೊಂಡು ಹಣವನ್ನು ಖರ್ಚು ಮಾಡೋದನ್ನು ಬಿಡಿ. ದೀರ್ಘಕಾಲಿಕ ಹಣದ ಯೋಜನೆ ಮಾಡೋದಕ್ಕೆ ನೀವೇನಾದರೂ ಪ್ರಯತ್ನ ಮಾಡ್ತೀರಾ ಅಂತಂದರೆ ಈ ದಿನ ಉತ್ತಮ ದಿನವಾಗಿರ್ತದೆ. ಸಂಬಂಧಗಳನ್ನು ನೀವು ನೋಡೋದಾದರೆ ಕುಟುಂಬದವರ ಜೊತೆ ಅರ್ಥಪೂರ್ಣ ಚರ್ಚೆಗಳು ನಡೀತದೆ. ವ್ಯಾವಹಾರಿಕ ಮತ್ತು ಉಪಯುಕ್ತ ಚರ್ಚೆಗಳು ನಡೆಯುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಶಾಂತ ಸ್ವಭಾವದ ಬೆಂಬಲದ ಅವಶ್ಯಕತೆ ಇದೆ. ಅದನ್ನು ನೀವು ಸೂಕ್ತ ರೀತಿಯಲ್ಲಿ ನಿರ್ವಹಿಸಬೇಕಾಗ್ತದೆ. ಅದರಿಂದ ಕುಟುಂಬದವರ ಬೆಂಬಲ ನಿಮಗೆ ದೊರೀತದೆ ಎನ್ನುವಂಥದ್ದು. ನಿಮ್ಮಲ್ಲಿರುವಂಥ ಭಾವನೆಗಳನ್ನು ಹೆಚ್ಚು ಹೊತ್ತು ಒಳಗಡೆ ಇಟ್ಕೊಳ್ಳಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ನೀವು ಗಂಭೀರವಾಗಿದ್ದರೂ ಆಲೋಚನಾತ್ಮಕ ಮನಸ್ಥಿತಿ ನಿಮ್ಮಲ್ಲಿರ್ತದೆ. ಭವಿಷ್ಯದ ಭದ್ರತೆ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಿದ್ದೀರಾ. ಕೆಲವೊಮ್ಮೆ ಗೊಂದಲ ಮತ್ತು ಮಾನಸಿಕ ಒತ್ತಡ ಅನ್ನುವಂಥದ್ದು ಕಂಡು ಬರ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಓವರ್ ವರ್ಕ್ ಮಾಡೋದಕ್ಕೆ ಹೋಗಬೇಡಿ. ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಕೆಲಸ ಮಾಡಬಾರ್ದು ಅಂತ ಇಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡ್ಕೊಂಡು ಮಾಡಬೇಕು. ಗೊತ್ತಿಲ್ಲದ ಅವಕಾಶಗಳು ಬಂದರೆ, ಗೊತ್ತಿಲ್ಲದ ವ್ಯಕ್ತಿಗಳಿಂದ, ಗೊತ್ತಿಲ್ಲದ ಮೂಲಗಳಿಂದ ಅವಕಾಶಗಳು ಬಂದರೆ ಅದರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಮಾನಸಿಕ ಶಾಂತಿಗೆ ಹೆಚ್ಚು ಸಮಯವನ್ನು ನೀಡಿ. ಈ ದಿನ ನಿಮಗೆ ಸೋಮೇಶ್ವರನ ಪ್ರಾರ್ಥನೆಯನ್ನು ಮಾಡೋದರಿಂದ ಸಹಕಾರ ಸಿಗ್ತದೆ. ಗ್ರೇ ಕಲರ್ ನಿಮಗೆ ಅನುಕೂಲಕರವಾಗಿದೆ. ಕೊನೆಯ ಮಾತು, ಕಿವಿ ಮಾತು. ಇಂದು ಶಿಸ್ತು ಮತ್ತು ಹೊಸ ಚಿಂತನೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ, ದೊಡ್ಡ ಫಲವನ್ನು ನೀಡುತ್ತದೆ. ತಾಳ್ಮೆ ಇರಲಿ. ಕುಂಭರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನವೀನ ಚಿಂತನೆ, ಆತ್ಮಜಾಗೃತಿ, ಮಾನಸಿಕ ಚುರುಕುತನ ಅನ್ನುವಂಥದ್ದು ಹೆಚ್ಚು ಕೆಲಸ ಮಾಡ್ತದೆ. ಆದ್ದರಿಂದ ತಂತ್ರಜ್ಞಾನ, ನವೀನತೆ ಮತ್ತು ಸಂಪರ್ಕ ಜಾಲಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ. ಆನ್ಲೈನ್ ಯೋಜನೆಗಳು ಮತ್ತು ಗುಂಪು ಚರ್ಚೆಗಳ ಮೂಲಕ ಲಾಭ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ವಿಶಿಷ್ಟ ಕಲ್ಪನೆಗಳು ಇತರರ ಗಮನವನ್ನು ಸೆಳೆಯುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಭವಿಷ್ಯವನ್ನು
ಹೊಸ ಆದಾಯದ ಮಾರ್ಗಗಳ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡಬಹುದು. ಹೊಸ ಆದಾಯಗಳ ಮೂಲಗಳನ್ನು ಕಂಡುಹಿಡಿಯೋದಕ್ಕೆ ಈ ದಿನ ತುಂಬ ಸೂಕ್ತವಾಗಿದೆ. ಆದರೆ ಅಪಾಯಕರ ಪ್ರಯೋಗಗಳು ಮತ್ತು ಯೋಜನೆ ಇಲ್ಲದೆ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಈ ದಿನ ನೀವು ಮಾಡಬಾರ್ದು. ಸಂಬಂಧಗಳಲ್ಲಿ ಸ್ನೇಹ ಸಂಬಂಧಗಳು ಈ ದಿನ ಬಲವಾಗ್ತದೆ. ಸಾಮಾಜಿಕ ಸಂಪರ್ಕಗಳಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ಎಮೋಷನಲಿ ನೀವು ಭಾವನೆಗಳಿಗೆ ಒಳಗಾಗುವಂಥದ್ದನ್ನು ಮಾಡಬೇಡಿ, ಜಾಗ್ರತೆಯಿಂದ ಇರಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸೃಜನಾತ್ಮಕ ಹಾಗೂ ವಿಶ್ಲೇಷಣಾತ್ಮಕ ಚಿಂತನೆ ಇರುವಂಥದ್ದು ಮುಖ್ಯ. ನೀವು ಸ್ವಾತಂತ್ರ್ಯ ಮತ್ತು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಆಸೆ ನಿಮ್ಮಲ್ಲಿ ಬಲವಾಗಿದೆ. ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಅನ್ನುವಂಥ ಆಸಕ್ತಿ ಹೆಚ್ಚಾಗಿರ್ತದೆ. ನೀವು ತಿಳ್ಕೊಳ್ಳೋದಕ್ಕೆ ಯಾರೂ ನಿಮ್ಮನ್ನು ಅಡೆತಡೆ ಮಾಡೋದಿಲ್ಲ. ಆದ್ದರಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಗಮನಿಸಬೇಕಾಗಿರುವಂಥದ್ದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು. ಒಂದೇ ವಿಚಾರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಕಾರ್ಯವನ್ನು ಮಾಡಿದಾಗ ಯಶಸ್ಸು ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ನೀಲಿ ಬಣ್ಣ ಅನ್ನುವಂಥದ್ದು ನಿಮಗೆ ಹೆಚ್ಚು ಸಹಕಾರಿಯಾಗಿರ್ತದೆ. ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಅತಿ ಮುಖ್ಯ. ಕೊನೆಯ ಕಿವಿ ಮಾತು, ಇಂದು ಹೊಸ ಆಲೋಚನೆಗಳು ಮತ್ತು ಆತ್ಮಜಾಗೃತಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ, ದೊಡ್ಡ ಫಲವನ್ನು ನೀಡುತ್ತದೆ ಎನ್ನುವಂಥದ್ದು. ಮೀನರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸೃಜನಾತ್ಮಕ, ಆಧ್ಯಾತ್ಮಿಕ ಮತ್ತು ಸಲಹೆಗಾರಿಕೆ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಗುವಂಥ ಸಾಧ್ಯತೆ ಇದೆ. ಅಂತರ್ದೃಷ್ಟಿಯ ಜೊತೆ ವ್ಯಾವಹಾರಿಕ ಯೋಜನೆಗಳನ್ನು ಬಳಸಿಕೊಂಡ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿರ್ತದೆ. ಆನ್ಲೈನ್ ಅಥವಾ ವಿದೇಶಿ ಸಂಬಂಧಿಸಿದ ವ್ಯಕ್ತಿಗಳಲ್ಲಿ ಅಥವಾ MNC ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಮತ್ತು ಸೂಕ್ತವಾದಂಥ ಯೋಜನೆ ಮಾಡುವಂಥದ್ದು ಅತಿ ಮುಖ್ಯ. ಅನಿರೀಕ್ಷಿತ ಖರ್ಚು ವೆಚ್ಚಗಳನ್ನು ತಪ್ಪಿಸಬೇಕು ಅಥವಾ ಜಾಗ್ರತೆ ಇರಬೇಕು. ಭಾವನಾಪೂರ್ಣವಾಗಿ ಖರ್ಚು ಮಾಡುವಂಥದ್ದನ್ನು ಮಾಡಬೇಡಿ. ಸಂಬಂಧಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಹಾನುಭೂತಿ ತೋರುವಂಥದ್ದು ಹೆಚ್ಚಾಗಿರ್ತದೆ. ಕುಟುಂಬದ ಜೊತೆ ಭಾವನಾತ್ಮಕ ಮಾತುಕತೆಗಳು ನಡೆಯಬಹುದು. ಆದರೆ ಅತಿಯಾದಂಥ ಕಲ್ಪನೆಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಲೇ ಇರೋ ಹಾಗೆ ನೋಡಿಕೊಳ್ಬೇಕಾಗಿರುವಂಥದ್ದು ಅತಿ ಮುಖ್ಯ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆಧ್ಯಾತ್ಮಿಕ ಮತ್ತು ಕಲ್ಪನಾಶೀಲ ಚಿಂತನೆ ನಿಮ್ಮಲ್ಲಿರ್ತದೆ. ಅಂತರ್ದೃಷ್ಟಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕೆಲವೊಮ್ಮೆ ಗೊಂದಲ ಮತ್ತು ಮಾನಸಿಕ ಅಸ್ಥಿರತೆ ಉಂಟಾಗುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ವಾಸ್ತವತೆ ಮತ್ತು ಕಲ್ಪನೆಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು. ಪರಿಚಯವಿಲ್ಲದ ವ್ಯಕ್ತಿಗಳ ಮೇಲೆ ಅಂಧವಿಶ್ವಾಸವನ್ನು ಇಡೋದಕ್ಕೆ ಹೋಗಬೇಡಿ. ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ತೊಂದರೆ ಅನುಭವಿಸಬೇಡಿ. ಅದನ್ನು ಸರಿಯಾಗಿ ವ್ಯಕ್ತಪಡಿಸಿ ಅಥವಾ ಆ ಮನಸ್ಸಿನಲ್ಲಿರುವಂಥ ಗೊಂದಲವನ್ನು, ಒತ್ತಡವನ್ನು ನಿವಾರಿಸ್ಕೊಳ್ಳಿ ಎನ್ನುವಂಥದ್ದು. ಎಲ್ಲದಕ್ಕೂ ಈ ದಿನ ನಿಮಗೆ ಬಿಳಿ ಬಣ್ಣ ಅನ್ನುವಂಥದ್ದು ಅಥವಾ ಲೈಟ್ ಯೆಲ್ಲೋ ಕಲರ್ ಅನ್ನುವಂಥದ್ದು ಸಹಕಾರಿಯಾಗಿರ್ತದೆ. ಕಿವಿ ಮಾತು, ಇಂದು ಒಳನೋಟ ಮತ್ತು ಹೊಸ ಚಿಂತನೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ತದೆ. ಶಾಂತ ಮನಸ್ಸಿನಿಂದ ನಡೆದುಕೊಂಡ್ರೆ ಯಶಸ್ಸು ಅನ್ನುವಂಥದ್ದು ಖಚಿತ. ಈ ದಿನ ನೀವು ಕೇಳಿದಂಥ ದಿನ ಭವಿಷ್ಯ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಮತ್ತೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು.